ನಮಸ್ಕಾರ. ನಾನಿವತ್ತು ಮಿನಿ ಸಮೋಸ ಅಂಥೇಳಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಚಿಕ್ಕ ಚಿಕ್ಕ ಸಮೋಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಲೋಟ, ದೊಡ್ಡ ಲೋಟದಲ್ಲಿ ಒಂದು ಲೋಟ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದು ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು, ಬಟ್ ಹೆಚ್ಚಾಗಿ ಮೈದಾ ಹಿಟ್ಟಲ್ಲೇ ಮಾಡ್ತಾರೆ ಇದನ್ನು. ಇದು 1 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನ್ ಹಾಕ್ಕೋಬೋದು. ಆಮೇಲೆ ಕಾಳು ಅಂತಾರಲ್ಲ, ಅಜ್ವೈನು, ಅದನ್ನು ಸ್ವಲ್ಪ ರಬ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಅದನ್ನು ಚಪಾತಿ ಹಿಟ್ಟು ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಒಂಥರ ಚೆನ್ನಾಗಾಗುತ್ತೆ, ಮನೆಯಲ್ಲೇ ಮಾಡಿಕೊಂಡು ತಿನ್ನೋದು ಒಂಥರ ರುಚಿಯಾಗಿರುತ್ತೆ ಇದು. ಆಮೇಲೆ ಎಲ್ಲ ಕಲಸಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೇಲ್ಗಡೆ ಒಣಗದೆ ಇರೋಂಗೆ ಹಿಟ್ಟು ಎಣ್ಣೆ ಹಾಕಿಬಿಟ್ಟು ಮುಚ್ಚಿಟ್ಬಿಡ್ಬೇಕು. ಒಂದು ಅಟ್ಲೀಸ್ಟ್ ಒಂದು 10 ನಿಮಿಷನಾದರೂ ಮುಚ್ಚಿಡಬೇಕು. ನಾನೊಂದು ಅರ್ಧ ಗಂಟೆ ಮುಚ್ಚಿಟ್ಟಿದ್ದೆ. ಆಮೇಲೆ ಒಂದು ಬಾಣಲೆಯಲ್ಲಿ 1-2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಸೋಂಪು ಕಾಳು, 1 ಸ್ಪೂನು ಜೀರಿಗೆ, ಒಂದು ಸ್ಪೂನು ಅಜ್ವೈನು, ಕಾಳು ಅಂತಾರಲ್ಲ ಅದು, ಅರ್ಧ ಸ್ಪೂನ್ ಮೆಂತ್ಯ, 1-2 ಹಸಿಮೆಣಸಿನ್ಕಾಯಿ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಅಷ್ಟೂ ಒಗ್ಗರಣೆಗೆ ಹಾಕ್ಕೋಬೇಕು. ಮೆಂತ್ಯ, ಸೋಂಪು, ಜೀರಿಗೆ, ಕಾಳು, ಹಸಿಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಬಿಡ್ಬೇಕು. ಒಗ್ಗರಣೆ ಸ್ವಲ್ಪ ಸಣ್ಣ ಬೆಂಕಿನಲ್ಲಿ ಒಗ್ಗರಣೆ ಹಾಕ್ಕೊಂಡು ಕೆಂಪಗೆ ಹುರ್ಕೋಬೇಕು. ಆಮೇಲೆ ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ. 1 ಲೋಟ, ಚಿಕ್ಕ ಲೋಟದಲ್ಲಿ 1 ಲೋಟ ಹಸಿ ಬಟಾಣಿ ಸೀಸನ್ ಅಲ್ವಾ, ಹಾಗಾಗಿ ಅದು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನ ರಾತ್ರಿ ನೆನೆಸಿಟ್ಕೊಂಡ್ಬಿಟ್ಟು ಅದನ್ನು ಯೂಸ್ ಮಾಡ್ಕೋಬೋದು. ಇದು ಹಸಿ ಬಟಾಣಿ ಬೇಗ ಬೇಯುತ್ತಲ್ಲ, ಇದನ್ನು ತೊಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂಚೂರು ನೀರು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತದು, ಹಾಗಾಗಿ ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಅದು ಬೇಗ ಬಂದುಬಿಡುತ್ತೆ. ಅದಕ್ಕೆ ನಾನು ಒಂದು 3 ಆಲೂಗೆಡ್ಡೆನ ಬೇಯಿಸಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. 3 ಆಲೂಗೆಡ್ಡೆನ, ಮೀಡಿಯಮ್ ಸೈಜ್ ಆಲೂಗೆಡ್ಡೆಗಳನ್ನು 3 ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಬೇಕು. ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಒಂಥರ ಮಿಕ್ಸ್ ಆಗುತ್ತೆ ಚೆನ್ನಾಗಿ, ಹಾಗಾಗಿ ಅದನ್ನು ಸ್ಮ್ಯಾಶ್ ಮಾಡಬೇಕು. 2 ದೊಡ್ಡ ಸೈಜ್ ಇದ್ದರೆ 2 ಆಲೂಗೆಡ್ಡೆ ತೊಗೋಬೋದು. ಇದು ಚಿಕ್ಕ ಸೈಜ್ ಇರೋದ್ರಿಂದ 3 ತೊಗೊಂಡಿದ್ದೀನಿ. ಇಲ್ಲದೇ 2 ಆಲೂಗೆಡ್ಡೆ, ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ 2 ಸಾಕಾಗುತ್ತೆ. ಇದಕ್ಕೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ 1/2 ಸ್ಪೂನು, ಆಮೇಲೆ ಚಿಲ್ಲಿ ಪೌಡ್ರು, ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ 1/2 ಸ್ಪೂನ್, ನಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೇಕು. ಇದು ಗರಂ ಮಸಾಲ ಪುಡಿ, ಧನಿಯಾ ಪುಡಿ, ಒಂಚೂರು ಜೀರಿಗೆ ಪುಡಿ ಎಲ್ಲ ಹಾಕ್ಕೊಂಡು ಪುಡಿಗಳನ್ನೆಲ್ಲ ಯಾವ್ಯಾವ ಪುಡಿ ಬೇಕು ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕುದ್ದುಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಅದು ಒಂಥರ ಗಟ್ಟಿಯಾಗಿ ಚೆನ್ನಾಗಾಗುತ್ತೆ. ಅದು ಒಂಥರ ಇಟ್ಟರೂ ಏನು ಸಮೋಸಾಗೇನು ಮೆತ್ತಗಾಗೋದಿಲ್ಲ, ಹಾಗಾಗಿ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು. ಮೆತ್ತಗೆ ಸಣ್ಣ ಬೆಂಕಿನಲ್ಲಿ ಬಾಡಿಸ್ಕೋಬೇಕು. ಅದನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈ ಹಿಟ್ಟು ನಮ್ಮದು ನೆಂದಿದೆ ಚೆನ್ನಾಗಿ, ಅರ್ಧ ಗಂಟೆ ಇಟ್ಟಿದ್ದೆ ನಾನು. ಅದನ್ನು 4 ಇದನ್ನು ಮಾಡ್ಕೊಂಡಿದ್ದೀನಿ. 4 ಇದರಲ್ಲಿ ಸುಮಾರು 8 ಸಮೋಸ ಆಗುತ್ತೆ. 4 ಭಾಗ ಮಾಡಿಟ್ಕೊಂಡಿದ್ದೀನಿ. ಲಟ್ಟಿಸ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಅದು 1 ಲೋಟದಲ್ಲಿ ಸಣ್ಣ ಬಟ್ಲಲ್ಲಿ ನೀರು ತೊಗೊಂಡಿಟ್ಕೋಬೇಕು. ಮತ್ತು ಇದು ಹಸಿ ಹಿಟ್ಟನ್ನೇ ಇಟ್ಕೊಂಡಿರಬೇಕು. ಅದನ್ನು ಲಟ್ಟಿಸ್ಕೊಳ್ಳೋದು ತೆಳ್ಳಗೆ ಲಟ್ಟಿಸ್ಕೋಬೇಕು. ತೆಳ್ಳಗೆ ಲಟ್ಟಿಸ್ಕೊಂಡು ಅದೊಂಥರ ಉದ್ದ ಆಕಾರದಲ್ಲಿ, ಓವಲ್ ಆಕಾರದಲ್ಲಿ, ಈ ಎಗ್ ಥರ ಈ ಮೊಟ್ಟೆ ಇರುತ್ತಲ್ಲ, ಮೊಟ್ಟೆ ಆಕಾರದಲ್ಲಿ ಲಟ್ಟಿಸ್ಕೋಬೇಕು. ಸ್ವಲ್ಪ ಉದ್ದ ಜಾಸ್ತಿ ಇರಬೇಕು. ನಾವು ಪೂರಿಗಂದರೆ ಅಗಲ ರೌಂಡಾಗಿ ಲಟ್ಟಿಸ್ತೀವಲ್ಲ, ಇದು ರೌಂಡಲ್ಲ, ಇದು ಉದ್ದುದ್ದಕ್ಕೆ ಲಟ್ಟಿಸ್ಕೋಬೇಕು.
ಉದ್ದುದ್ದಕ್ಕೆ ಲಟ್ಟಿಸ್ಕೊಂಡ್ಬಿಟ್ಟು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೋಬೇಕು. ಆಮೇಲೆ ಅದನ್ನು ಚಾಕುವಿಂದ ಅರ್ಧ ಕಟ್ ಮಾಡ್ಕೋಬೇಕು. ಅರ್ಧ ಕಟ್ ಮಾಡಿಬಿಟ್ಟು ಅದು ಸ್ಟ್ರೈಟಾಗಿರುತ್ತಲ್ಲ ಆ ಭಾಗನ ಇಟ್ಕೊಂಡು ಅಲ್ಲಿ ಸ್ವಲ್ಪ ನೀರನ್ನು ಬೆರಳಲ್ಲಿ ನೀರು ಹಚ್ಕೊಂಡು ನೀರು ಹಾಕ್ಕೋಬೇಕು, ನೀರು ಹಚ್ಚಬೇಕು. ಅದನ್ನೊಂದು ಕಡಲೆಪುರಿ ಪೊಟ್ನ ಕಟ್ಟಲ್ವ ಆ ಥರ ಪೊಟ್ನ ಮಾಡ್ಕೊಂಬಿಟ್ಟು ಅದರೊಳಗೆ ನಾವು ಅದನ್ನು ಮಾಡಿರೋ ಸ್ಟಫಿಂಗನ್ನು ಹಾಕಿಬಿಟ್ಟು ಅದನ್ನು ಲಕೋಟೆ ಥರ ಮುಚ್ಚಿಬಿಡಬೇಕು. ಮುಚ್ಚಿ ಎರಡು ಸೈಡಲ್ಲೂ ಮುಚ್ಕೊಂಡು ಬರಬೇಕು. ಮುಚ್ಕೊಂಡು ಅದು ಪ್ರೆಸ್ ಮಾಡಿಕೊಂಡು ಚಪ್ಪಟೆ ಮಾಡ್ಕೋಬೇಕು. ಇದು ಒಂಥರ ಸುಲಭ, ಏನು ಕಷ್ಟ ಇಲ್ಲ. ಇದು ಚಿಕ್ಕ ಚಿಕ್ಕ ಸಮೋಸೆಗಳು ಮಾಡಿಕೊಂಡ್ರೆ ಮನೆಯಲ್ಲೇ ಮಾಡ್ಕೊಂಡಿದ್ದು ನಮಗೂ ಒಂಥರ ತೃಪ್ತಿ ಇರುತ್ತೆ. ಮನೆಯಲ್ಲೇ ನಾವು ಮಾಡಿಕೊಂಡ್ವಿ ಸಮೋಸ ಅಂಥೇಳಿ. ಮತ್ತು ಟೇಸ್ಟು ಒಂಥರ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ. ಮತ್ತು ಒಂಥರ ಫ್ರೆಶ್ ಆಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನಾವು ಫ್ರೆಶ್ ಆಗಿರೋ ಆಯಿಲನ್ನು ಯೂಸ್ ಮಾಡಿಕೊಂಡು ಮಾಡ್ಕೋತೀವಲ್ಲ, ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ. ಯಾರಾದರೂ ನೆಂಟರು ಬರ್ತಾರೆ ಅಂದಾಗಲೂ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸಮೋಸೆಗಳೆಲ್ಲ ಹಿಂಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಬೇಕಾದರೆ ಯಾವಾಗ ಅವ್ರು ಬರೋ ಹೊತ್ತಲ್ಲಿ ಅಥವಾ ಬಂದ ಮೇಲೆ ನಾವು ಎಣ್ಣೆ ಇಟ್ಬಿಟ್ಟು ಕರ್ಕೋಬೋದು, ಬಿಸಿ ಬಿಸಿ ತಿನ್ಕೋಬೋದು. ಹಾಗೆ ಆ ಥರ ಮಾಡ್ಕೊಳ್ಬೋದು. ಇದು ನಾನು ಒಂದು 2 ಮಾಡಿ ತೋರಿಸಿದ್ದೀನಿ. ಉದ್ದುದ್ದಕ್ಕೆ ಮಾಡಿ ಮೊಟ್ಟೆ ಆಕಾರದಲ್ಲಿ ಲಟ್ಟಿಸ್ಕೊಂಡು ಅರ್ಧ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಸವರಿಸ್ಕೊಂಡು ತುದಿಗಳಲ್ಲಿ ಒಂದು ಇದ್ರ ಥರ ಲಕೋಟೆ ಥರ ಕಡಲೆಪುರಿ ಪೊಟ್ನ ಇರುತ್ತಲ್ಲ ಆ ಥರ ಕಟ್ ಮಾಡಿಕೊಂಡು ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು, ನಮ್ಗೆ ಬೇಕಾದ್ರೆ ದೊಡ್ಡ ಸೈಜಲ್ಲೂ ನಾವು ಮಾಡ್ಕೋಬೋದು. ಅದೇನಿಲ್ಲ. ನಾನು ಚಿಕ್ಕ ಸೈಜಲ್ಲಿ ತೋರಿಸ್ತಾ ಇದ್ದೀನಿ, ಮಿನಿ ಸಮೋಸ ಅಂತ. ಬಟ್ ಅದನ್ನು ದೊಡ್ಡದಾಗಿ ಲಟ್ಟಿಸ್ಕೊಂಡ್ಬಿಟ್ಟು ದೊಡ್ಡ ಸೈಜಲ್ಲಿ ಜಾಸ್ತಿ ಎಣ್ಣೆ ಇಟ್ಕೊಂಡು ಕರಿದು ಮಾಡ್ಕೋಬೋದು. ಆ ಥರ ದೊಡ್ಡ ಸೈಜ್ ನೋಡಿಬಿಟ್ಟೆ ಹೊಟ್ಟೆ ತುಂಬಿಡುತ್ತೆ. ಹಾಗಾಗಿ ಚಿಕ್ಕ ಸೈಜ್ ಅಂದರೆ ತಿನ್ನೋದಕ್ಕಾಗತ್ತೆ ಅಂತ ಚಿಕ್ಕ ಸೈಜಲ್ಲಿ ಮಾಡಿದ್ದೀನಿ ನಾನು. ಒಂಥರ ಟೀ ಟೈಮ್ ಸ್ನ್ಯಾಕ್ ಅಂತಾರಲ್ಲ ಹಾಗೆ ಒಂಥರ ಚೆನ್ನಾಗಿ ಬರುತ್ತೆ. ಇದು ಎಣ್ಣೆಯಲ್ಲಿ ಕರಿಯೋದು ಅಷ್ಟೇ ನಿಧಾನವಾಗಿ. ನಾನು ಆಲ್ರೆಡಿ ಎಣ್ಣೆ ಕರಿಯೋದಕ್ಕೆ ಒಲೆ ಮೇಲೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದನ್ನು ಬಿಸಿ ಆಗ್ತಾಯಿದೆ, ಬೆಚ್ಚಗೆ ಆಗ್ತಾಯಿದೆ ಎಣ್ಣೆ ಕರಿಯೋಕ್ಕಿಟ್ಟಿರೋದು. ಈಗ ಎಲ್ಲ ಸಮೋಸೆಗಳು ನಾನು ಮಾಡಿ ಮುಗಿಸ್ತಾ ಇದ್ದೀನಿ. ಎಲ್ಲನೂ ಫೋಲ್ಡ್ ಮಾಡ್ಕೊಂಡಾಯಿತು. ಇವಾಗ ಎಣ್ಣೆನ ಇಟ್ಟಿರೋದು ಬಿಸಿ ಆಗಿದೆ. ಈಗ ನಿಧಾನವಾಗಿ ನಿಧಾನವಾಗಿ ಹಾಕಬೇಕಿದು. ಎಣ್ಣೆ ಸಿಡಿದು ಬಿಡುತ್ತೆ. ಹಾಗಾಗಿ ಈ ಥರ ಇದ್ರ ಮೇಲೆ ಹಾಕ್ಬಿಟ್ಟು ಕೈ ಇರುತ್ತಲ್ಲ, ಮಕ್ಕಳ ಕೈ, ಅದ್ರ ಮೇಲೆ ಹಾಕ್ಬಿಟ್ಟು ಒಂದೊಂದೇ ಬಿಡಬೇಕು. ಆವಾಗ ಅಷ್ಟೊಂದು ಡೇಂಜರ್ ಇರಲ್ಲ, ಆ ಎಣ್ಣೆ ಸಿಡಿಯುತ್ತೇನೋ ಅಂತ ಹೇಳಿ. ಈ ಥರ ಸಣ್ಣ ಬೆಂಕಿನಲ್ಲಿ ಕರಿಬೇಕು. ಸಣ್ಣ ಬೆಂಕಿಲಿ ಕರೆದ್ರೆ ಚೆನ್ನಾಗಿ ಇದಾಗುತ್ತೆ. ದೊಡ್ಡ ಬೆಂಕಿಲಿ ಕರೆದ್ರೆ ಒಂಥರ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದು ಸಣ್ಣ ಬೆಂಕಿನಲ್ಲಿ ನಿಧಾನಕ್ಕೆ ಕರ್ಕೋಬೇಕು. ಒಂಥರ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು. ಇದು ಸಮೋಸ ಮನೇಲಿ ಮಾಡ್ಕೊಂಡಿದ್ದು. ಇದು ನಮಗೆ ಯಾವಾಗ ಟೀ ಟೈಮ್ ಸ್ನ್ಯಾಕ್ ಥರ ಯೂಸ್ ಮಾಡ್ಕೋಬೋದು. ಟೀ ಕಾಫಿ ಜೊತೆಯಲ್ಲಿ ಸಾಯಂಕಾಲ ತಿಂಡಿಗೆ ಮಾಡಿಕೊಂಡು ತಿನ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದ್ರದ್ದು. ಮತ್ತು ತುಂಬ ಜಾಸ್ತಿ ಏನು ಮಾಡ್ಕೋಬೇಕಾಗಿಲ್ಲ, ಸ್ವಲ್ಪ ಮಾಡಿಕೊಂಡ್ರೆ ಸಾಕು, ಪರವಾಗಿಲ್ಲ. ಸ್ವಲ್ಪ ಮಾಡಿಕೊಂಡು ಸ್ವಲ್ಪ ಹಾಗೆ ಮುಗಿಸ್ಕೊಂಡ್ಬಿಡ್ಬೋದು. ಬೇಗ ಆಗೋಗ್ಬಿಡುತ್ತೆ. ಹಾಗಾಗಿ ನೋಡಿ, ನೀವು ಒಂದು ಸಲ ಮಾಡ್ಕೊಳ್ಳಿ. ಮತ್ತು ಹೇಗಾಯಿತು ಅಂತ ಹೇಳಿ ಕಮೆಂಟ್ಸು ಬರೀರಿ ನನಗೆ, ಆವಾಗ ನನಗೂ ಗೊತ್ತಾಗತ್ತೆ. ಮತ್ತು ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆವಾಗ ನನಗೂ ಒಂಥರ ಜಾಸ್ತಿ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ನಾನು ಮಾಡಿರೋದಕ್ಕೆ. ಇನ್ನೂ ಒಳ್ಳೆಯ ವಿಡಿಯೋಗಳನ್ನು ಹಾಕೋಣ ಅಂತ ಅನಿಸುತ್ತೆ ನನಗೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸನ್ನು ಹಾಕಿ ದಯವಿಟ್ಟು. ತುಂಬ ಥ್ಯಾಂಕ್ಸ್ ನೋಡಿದ್ದಕ್ಕೆ, ಮತ್ತು ಧನ್ಯವಾದಗಳು.